ಪ್ಲ್ಯಾನಿಂಗ್, ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಅಂದ್ರೆ ಇದು ಅನಿಸ್ತದೆ ನೋಡ್ರಿ. ಎಲ್ರಿಗೂ ನಮಸ್ಕಾರ ರೀ. ನೀವು ನೋಡಕತ್ತೀರ ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್. ಇವತ್ತು ನಿನ್ನೆ ಅಲ್ಲ ಮೊನ್ನೆ ಮಾರ್ಕ್ ಟೀಸರ್ ಬಂದಿತ್ತು ರೀ, ಇಂಟ್ರೋ ಥರ. ಸೊ ರಿವ್ಯೂ ಮಾಡೋಣಂತ ಬರ್ರಿ, ವಿಡಿಯೋ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ಮ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸೊ ಮಾರ್ಕ್ ಇಂಟ್ರೋ ಗೊತ್ತೈತೆ ನಿಮ್ಗೆ, ಅದು ಜಸ್ಟ್ ಇಂಟ್ರೊಡಕ್ಷನ್ ಅಂತ ಅನ್ಕೋಬೋದು ನಾವು. ಮಾರ್ಕ್ ಹೀರೋದಾಗಿರ್ಬೋದು ಅಥವಾ ಕೋ ಆರ್ಟಿಸ್ಟ್ಗಳ್ದು ಯಾವ ಥರ ಮೇಕಪ್ ಆಗಿರ್ಬೋದು ಅಥವಾ ಅವ್ರ ಕ್ಯಾರೆಕ್ಟರ್ ಯಾವ ಥರ ಇರ್ತೈತೆ ಅಂತ ಜಸ್ಟ್ ಇಂಟ್ರೋದಾಗ ತೋರ್ಸ್ಯಾರ. ಸ್ಟಾರ್ಟಿಂಗಲ್ಲೇ ಮಾರ್ಕ್ ಅವರ ಫೋಟೋ ತೋರಿಸಿ ಇವನ್ನ ಹೊಡೆದ್ರೆ ಈ ದುಡ್ಡು ಅಂತ ತೋರಿಸ್ತಾರೆ. ಸೊ ಕೆಲವೊಂದು ಸಿನಿಮಾಗಳು ನೆನಪಾಗುತ್ತೆ. ಸೊ ಅದೇ ಥರ ಇರೋ ಥರ, ಬಟ್ ಡಿಫ್ರೆಂಟ್ ಸ್ಟೋರಿ ಲೈನ್. ಸೊ ಒಂಥರ ಇರಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಕಿಚ್ಚ ಸುದೀಪ್ ಅವರು ಮಾಸ್ ಲುಕ್ನಲ್ಲಿ ಸಖತ್ತಾಗಿ ಕಾಣ್ತಾ ಇದ್ದಾರೆ. ಆ ಹೇರ್ ಸ್ಟೈಲ್ಗೂ, ಆ ಕಾಸ್ಟ್ಯೂಮ್ಗೂ, ಆ ಪ್ಲೇಸ್ಗೂ ಸಖತ್ತಾಗಿ ಮ್ಯಾಚಿಂಗ್ ಆಗಿದೆ. ಏನೋ ಗೊತ್ತಿಲ್ಲ, ಒಂಥರ ನನಗೆ ಮ್ಯಾಕ್ಸ್ ಕೂಡ ನೆನಪು ಬಂತಿಲ್ಲಿ. ಕಿಚ್ಚ ಸುದೀಪ್ ಅವರು ಸೇಮ್ ಇಲ್ಲ, ಬಟ್ ಆ ಸೆಟ್ಸ್ ಆಗಿರ್ಬೋದು ಅಥವಾ ಆ ಎಡಿಟಿಂಗ್ ಆಗಿರ್ಬೋದು ಸೇಮ್ ಟು ಸೇಮ್ ಅನ್ನಿಸ್ತು. ಆ ಕಲರ್ ಗ್ರೇಡಿಂಗ್ ಅಂತೂ ನನಗಂತೂ ಸೇಮ್ ಅನ್ನಿಸ್ತು. ಸೊ ಹೌದಲ್ವಾ, ಅದು ಮ್ಯಾಕ್ಸ್ ಮಾಡಿರೋರೇ ಇವರು. ಸೊ ಅದೇ ಥರ ಫ್ಲೇವರ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಬಟ್ ಡಿಫ್ರೆಂಟ್ ಆಗಿರೋ ಸ್ಟೋರಿ, ಸ್ಕ್ರೀನ್ ಪ್ಲೇ ಸಾಕಾಗಿರೋ ಒಂದು ಎಂಗೇಜ್ ಆಗಿರೋ ಸೀಕ್ವೆನ್ಸ್ನ ಇಟ್ಟಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಹ್ಯೂಜ್ ಹಿಟ್ ಆಗುತ್ತೆ. ಇನ್ನು ವಿಜಯ್ ಕಾರ್ತಿಕ್ ಅವರು ಇದೇ ಸ್ಟೈಲ್ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಮ್ಯಾಕ್ಸಲ್ಲಿ ಯಾವ ಥರ ಕಲರ್ ಗ್ರೇಡಿಂಗ್ ಇತ್ತು, ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಅದೇ ಥರ ಇದೆ. ಆ ಸೆಟ್ಸ್ ಆಗಿರ್ಬೋದು ಆ್ಯಸ್ ಇಟ್ ಈಸ್ ಅದೇ ಥರ ಅನ್ನಿಸ್ತು. ಸೊ ಅವ್ರ ಸ್ಟೈಲ್ ಅನಿಸುತ್ತೆ. ಬಟ್ ಡಿಫ್ರೆಂಟ್ ಸ್ಟೋರಿ ಆಗಿರಲಿ, ಅದೇ ಅಂದ್ಕೊಳ್ತೀವಲ್ಲ. ಇನ್ನು ಕ್ಯಾಸ್ಟಿಂಗ್ ಕಡೆ ಹೋಗೋದಾದ್ರೆ ಗೊತ್ತಾಯ್ತು ನಿಮ್ಗೆ, ನವೀನ್ ಚಂದ್ರ ಅವರು ಕೂಡ ಅದಾರ ಈ ಸಿನಿಮಾದಾಗ. ಸ್ವಲ್ಪ ಅವ್ರು ಕೂಡ ಝಲಕ್ ತೋರ್ಸ್ಯಾರ. ಹಾಗೆ ಇಲ್ಲಿ ಯೋಗಿ ಬಾಬು ಅವರು ಕೂಡ ಕಾಣಿಸಿದ್ರು. ಅದು ಬಿಟ್ಟರೆ ಗೊತ್ತಾಯ್ತು ನಿಮ್ಗೆ, ರೋಶ್ನಿ ಪ್ರಕಾಶ್ ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ ಮತ್ತು ಡ್ರ್ಯಾಗನ್ ಮಂಜು ಅವ್ರು ಕೂಡ ಅದಾರ. ಸೊ ನೋಡೋಣ್ರಿ ಅವ್ರಿಗೆ ಯಾವ ಥರ ರೋಲ್ ಕೊಟ್ಟಿರ್ತಾರಂತ. ಇದು ಒಂದು ಸ್ವಲ್ಪ ಸ್ಟೋರಿ ಸ್ವಲ್ಪ ನೋಡಾಕತ್ರ ಇದು ಒಂದು ನೈಟ್ನ್ಯಾಗ ನಡೆಯೋ ಸ್ಟೋರಿ ಅಂತ ಮ್ಯಾಗ್ ಅನ್ಸಾದೈತಿ. ಬಟ್ ಗೊತ್ತಿಲ್ಲ ಎಷ್ಟು ದಿನ ನಡೀತೈತಿ, ಎಷ್ಟು ಐತಿ ಕತಿ ಏನು ಅನ್ನೋದು ಗೊತ್ತಿಲ್ಲಲ್ಲ. ಜಸ್ಟ್ ಇಂಟ್ರೋ ಆಗಿರೋದ್ರಿಂದ. ಬಟ್ ಮ್ಯಾಗ್ ನೋಡ್ರಲ್ಲೋ ಒಂದು ದಿನ ಅನಿಸ್ತೈತಿ. ನೋಡಬೇಕು ಯಾವ ಥರ ಇರ್ತೈತಂತ. ಇನ್ನೊಂದು ಈ ಟೀಮಿನ ವರ್ಕ್ ಜುಲೈದಾಗ ಸ್ಟಾರ್ಟ್ ಆಗೈತೆ ರೀ ಶೂಟಿಂಗ್ ಇದ್ದದ್ದು. ಈಗ ಡಿಸೆಂಬರ್ ಅಂಗೂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಬಿಟ್ಟಾರ. ಅವಾಗ ಅನೌನ್ಸ್ ಮಾಡಿದ್ರು, ಆ ಪ್ರಾಮಿಸ್ ಕೊಟ್ಟಿದ್ರಲ್ಲ, ಆ ಪ್ರಾಮಿಸ್ನ ಉಳಿಸ್ಕೊಂಡಾರ ಕಿಚ್ಚ ಸುದೀಪ್ ಅವ್ರು ಆಯಿತು ಅವರ ಟೀಮ್. ಇದಕ್ಕೆ ಅಂತಾರೆ ನೋಡ್ರಿ, ಒಂದು ವೆಲ್ ಸೆಟ್ ಪ್ಲ್ಯಾನಿಂಗ್ ಅಂತಂದ್ರೆ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಥರ ಲೊಕೇಶನ್ಸ್, ಸೆಟ್ಸ್ ಎಲ್ಲ ಚೆನ್ನಾಗಿ ಹಾಕಿ ಸಿನಿಮಾ ಈ ಎಂಡಿಗೆ ಬಂದು ನಿಂತೈತ್ರಿ. ಇನ್ನೂ ಸ್ವಲ್ಪ ಶೂಟಿಂಗ್ ಏನೋ ಇರ್ಬೇಕು, ಮೇ ಬಿ ಅದು ಮುಗಿತೈತೆ ಅನ್ಸತಿ ಈ ಮಂತ್. ಇನ್ನು ಕಿಚ್ಚ ಸುದೀಪ್ ಅವ್ರಿಗೆ ಇದೇ ಥರ ನಮಗೆ ವರ್ಷಕ್ಕೊಂದು ಸಿನಿಮಾ ಬೇಕ ಮಾಡ್ಕೊಂಡು ಹೋಗಬೇಕು ನೀವು. ಯಾಕಂದ್ರೆ ಅವ್ರಿಗೊಂದು ಫ್ಯಾಷನ್ ಐತಿ ಆ ಸಿನಿಮಾದ. ಆ ಫ್ಯಾಷನ್ ಇನ್ನಷ್ಟು ಸಿನಿಮಾಗಳ ಮೇಲೆ ಬರ್ಬೇಕು. ಅವರು ಬಿಗ್ ಬಾಸ್ ನೋಡ್ಕೊಳ್ಳೋಂಥ BRB ಸಿನಿಮಾನ ಸ್ವಲ್ಪ ಪಾಸ್ ಮಾಡಿ ಈ ಸಿನಿಮಾ ಮಾಡಿ ಈಗ ನೆಕ್ಸ್ಟ್ BRE ಸಿನಿಮಾ ಹೋಗಿ ಮತ್ತು ಇನ್ನಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವರೊಂದು ಆ ಫ್ಲೋ ಹೋಗಬೇಕು. ಇನ್ನು ಮ್ಯೂಸಿಕ್ ಅಜನೀಶ್ ಬಿ ಲೋಕನಾಥ್ ಅವ್ರು ಗೊತ್ತೈತೆ ನಿಮ್ಗೆ, ಅವರು ಯಾವ ಥರ ಡೈರೆಕ್ಟರ್ ಆಗ್ಯಾರ. ಈಗ ಇತ್ತೀಚೆಗೆ ಮ್ಯೂಸಿಕ್ ಡೈರೆಕ್ಟರ ಬೆಂಕಿ ಅಂದ್ರೆ ಅನಾಹುತ ಕೊಡ್ತಾರೆ. ಸೊ ಇದ್ರಾಗ ಸ್ವಲ್ಪ ಇಂಗ್ಲೀಷ್ ರಿದಮ್ ಇಟ್ಕೊಂಡು ಮಾಡ್ಯಾರ. ಸೊ ಅದು ಹೊಸದಾಗಿತ್ತು, ಚೆನ್ನಾಗಿತ್ತು. ಸಿನಿಮಾದಾಗ ಇನ್ನಷ್ಟು ಬೆಂಕಿ ಮಾಡಲಿ, ಹಾಗೆ ಇನ್ನಷ್ಟು ಒಳ್ಳೆ ಸಾಂಗ್ಸ್ ನೀಡಲಿ. ಸೊ ಸ್ಟಾರ್ಟಿಂಗ್ ಬಂದಂಥ ಸೈಕೋ ಸೈತನ ಸ್ವಲ್ಪ ನನಗೆ ವರ್ಕ್ ಆಗಲಿಲ್ಲ. ನೋಡ್ಬೇಕು ಅದು ಯಾವ ಥರ ಸಿಚುವೇಶನ್ ಬರುತ್ತೆ ಸಿನಿಮಾದಾಗ ಅಂತ ಅನ್ನೋದು. ಸೊ ಈ ಸಿನಿಮಾದವರು ವೆಲ್ ಪ್ಲ್ಯಾನಿಂಗ್ ಇಟ್ಕೊಂಡು ಸಿನಿಮಾ ಮಾಡ್ಯಾರ, ಅದಕ್ಕೆ ಇಷ್ಟು ಲಘು ಮುಗ್ದೈತಿ. ಕೆಲವೊಬ್ಬರು ಪ್ಲ್ಯಾನಿಂಗ್ ಇಲ್ದನ ಸಿನಿಮಾ ಮಾಡಿ 3-4 ವರ್ಷ ಮಾಡ್ತಾರೆ, ಗೊತ್ತೈತಿ ನಿಮ್ಗೆ. ಸೊ ಆ ಥರ ಸಿನಿಮಾ ಈಗ ಡಿಸೆಂಬರ್ 25ಕ್ಕೆ ಬರೋದೈತಿ. ಸೊ ಬಂದ ಮ್ಯಾಲೆ ಹೋಗೋಣಂತ್ರಿ. ಇನ್ನಷ್ಟು ಅಪ್ಡೇಟ್ ಬಂದಿಂದ ವಿಡಿಯೋ ಮಾಡ್ತೀನಿ ರೀ. ಸೊ ಅಲ್ಲಿವರೆಗೂ ನೋಡ್ತಾ ಇರ್ರಿ. ಮತ್ತು ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.